ಮಹಾಶಯರೇ, ನಮ್ಮ ಸಂಶೋಧನಾ ಕಾರ್ಯ ಇಡೀ ಸಮಾಜಕ್ಕೆ ಯಾವ ರೀತಿ ಕಾಣಿಕೆ ಆಗುತ್ತದೆ ಎಂಬ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ನನ್ನ ಬಹುಪಾಲು ಸಂಶೋಧನೆ ಶುದ್ಧ ವಿಜ್ಞಾನದ ಕ್ಷೇತ್ರದಲ್ಲಿ ನಡೆದಿದೆ. ಅದು ಸಮಾಜದ ಮೇಲೆ ಯಾವುದಾದರೂ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತದೆ. ಆದರೆ ಹಾಗಾಗುವುದು ದೂರದ ಭವಿಷ್ಯದಲ್ಲಿ ಮಾತ್ರ. ನಾನು ಅಣುಶಕ್ತಿ ಕ್ಷೇತ್ರದಲ್ಲಿ ಸಂಶೋಧನೆಗೆ ಕಾಣಿಕೆಗಳನ್ನು ಸಲ್ಲಿಸಿದ್ದೇನೆ. ಈ ಶಕ್ತಿ ಬಳಕೆ ಮುಂದಿನ ಹಲವಾರು ವರ್ಷಗಳ ಕಾಲ ಪ್ರಪಂಚಕ್ಕೆ ಉಪಯೋಗ ಆಗುತ್ತದೆಂದು ನನ್ನ ಅನಿಸಿಕೆ. ಹಾಗಾಗುತ್ತದೆ ಎನ್ನುವ ನಂಬಿಕೆ ನನಗೆ ಇದೆ. ರಾಜಕೀಯ ಪ್ರಶ್ನೆಗಳ ಬಗ್ಗೆ ವಿಜ್ಞಾನಿಗಳ ನಿಲುವು ಸ್ಪಷ್ಟ ಆಗಿರಬೇಕೆಂದು ನಾನು ಪ್ರತಿಪಾದಿಸಿದ್ದೇನೆ. ಅಲ್ಲದೆ ಆವೇಶದ ಕಾರಣದಿಂದ ಉಂಟಾದ ನ್ಯೂನತೆಗಳನ್ನು ವಿರೋಧಿಸಲು ಪ್ರಯತ್ನಿಸಿದ್ದೇನೆ. ಇದಕ್ಕಿಂತ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ನೇರವಾಗಿ ನೀಡಿರುವ ನನ್ನ ಕಾಣಿಕೆ ಕಡಿಮೆ ಆಗಿರಬಹುದು. ನಾನು ಮಾನವಶಾಸ್ತ್ರಜ್ಞ ಆಗಬಹುದು. ಕೊನೆಯ ಪಕ್ಷ ಅದರ ಬಗ್ಗೆ ನನ್ನ ಒಲವಿದೆ. ಆದರೆ ನನ್ನನ್ನು ತುಂಬ ಚೆನ್ನಾಗಿ ಬಲ್ಲ ಸ್ನೇಹಿತರು ಈ ಬಗ್ಗೆ ಸಂಶಯ ತಳೆದಿದ್ದಾರೆ. ಮತ್ತೆ ಭೌತವಿಜ್ಞಾನಿಯಾಗಿ ಆ ವಿಷಯದಲ್ಲಿರುವ ಗಣಿತ ಸೂತ್ರಗಳ ಬಗ್ಗೆ ಆಸಕ್ತಿ ತಾಳುತ್ತೇನೆಂದು ಅವರು ನಂಬಿದ್ದಾರೆ. ಮಾನವನ ಬೆಳವಣಿಗೆಗೆ ಭೌತವಿಜ್ಞಾನ ನೀಡುವ ಕಾಣಿಕೆ ಕಡಿಮೆಯಾಗುತ್ತಿದೆ. ಏಕೆಂದರೆ ನಾಳಿನ ಆಹಾರದ ಬಗ್ಗೆ ಯಾವ ಯೋಚನೆ ಇಲ್ಲದೆ ಬಾಳಲು ಮನುಷ್ಯನಿಗೆ ಈಗ ಸಾಧ್ಯವಾಗಿದೆ. ಮಾನವನ ಭೌತಿಕ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಭೌತಶಾಸ್ತ್ರ ತನ್ನ ಪಾಲನ್ನು ಸಲ್ಲಿಸಿದೆ ಎಂದು ನನ್ನ ನಂಬಿಕೆ. ಮಾನವನ ಈಗಿನ ಮುಖ್ಯ ಸಮಸ್ಯೆಗಳು ಸಾಮಾಜಿಕ ಹಾಗೂ ಭಾವನಾತ್ಮಕ ಸ್ವರೂಪದ್ದು ಎಂದು ನನ್ನ ಭಾವನೆ. ಈ ಕಾರಣದಿಂದ ವಿಜ್ಞಾನದ ಚೆಲುವು ಹಾಗೂ ವೈಭವಗಳು ಮಾನವನ ಮನೋಭಾವನೆಯನ್ನು ರೂಪಿಸುವಲ್ಲಿ ಪಾಲ್ಗೊಳ್ಳುವ ಮೂಲಕ ಅವನ ಕಲ್ಯಾಣಕ್ಕೆ ಕೊಡುಗೆಗಳಾಗಬಲ್ಲವು. ವಿಜ್ಞಾನಿಗಳ ರಾಜಕೀಯ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಬಗ್ಗೆ ಹೇಳುವುದಾದರೆ, ವಿಜ್ಞಾನಿಗಳು ಒಂದು ವಿಶಿಷ್ಟ ವರ್ಗಕ್ಕೆ ಸೇರಿದ್ದಾರೆ ಎನ್ನುವ ಭಾವನೆಯನ್ನು ನಾನು ವಿರೋಧಿಸುತ್ತೇನೆ. ಅವರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಹೊಣೆಗಾರಿಕೆ ಉಳಿದ ಪ್ರಜೆಗಳಿಂದ ಪಡೆದುದಾಗಿದೆ. ತಮ್ಮ ಸಹಜೀವಿಗಳಲ್ಲಿ ಬಹುಮಂದಿಗಿಂತ ಅವರು ಯಾವುದಾದರೊಂದು ವಿಷಯದ ಬಗ್ಗೆ ನೈಪುಣ್ಯವನ್ನು ಪಡೆದಿದ್ದರೆ ಅವರ ಹೊಣೆಗಾರಿಕೆ ವಿಶಿಷ್ಟ ಸ್ವರೂಪದ್ದಾಗುತ್ತದೆ. ಆಗ ಆ ವಿಷಯದ ಬಗ್ಗೆ
ತಮ್ಮ ಸಹಜೀವಿಗಳಿಗೆ ತಿಳಿಯಪಡಿಸುವ ಅವಕಾಶ ಅವರದ್ದಾಗುತ್ತದೆ. ನನ್ನ ಮಾತಿನ ಅರ್ಥ ಇಷ್ಟು: ವಿಜ್ಞಾನಿಗಳಾದ ನಾವು ನಮ್ಮ ಕೆಲಸದಿಂದ ಸಂತೋಷ ಸಂತೃಪ್ತಿಗಳನ್ನು ಪಡೆಯುತ್ತೇವೆ. ಇದೇ ನಮ್ಮ ಸೌಖ್ಯಕ್ಕೆ ಮುಖ್ಯ ಕಾರಣ. ನಮ್ಮ ಕೆಲಸಗಳಿಂದಾಗುವ ಪರಿಣಾಮಗಳಲ್ಲಿ ಹಾಗೂ ನಮ್ಮ ಪ್ರತಿನಿತ್ಯ ವೈಜ್ಞಾನಿಕ ಪ್ರಯತ್ನಗಳಿಂದ ಪಡೆಯುವ ಸಂತೋಷಗಳಲ್ಲಿ ಸಮಾಜದ ಇತರರು ಪಾಲ್ಗೊಳ್ಳಬೇಕೆಂದು ವಿಜ್ಞಾನ ಕ್ಷೇತ್ರಗಳ ಜನರು ಅಪೇಕ್ಷಿಸುತ್ತಾರೆಂದು ನನ್ನ ನಂಬಿಕೆ.